ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯವರ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ದ್ವಾದಶ ರಾಶಿಗಳ ರಾಶಿಫಲ ಗುರು ಬದಲಾವಣೆ 2026 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡೋಕೊಟ್ಟಿರ್ತಕ್ಕಂಥ ವಿಷಯ ಏನೆಂದರೆ 2/6/2026 ಸೂರ್ಯೋದಯ ಸಮಯ ಮಂಗಳವಾರ, ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ. ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ತುಲಾ ರಾಶಿಯ ಅಧಿಪತಿ ಶುಕ್ರ 9ನೇ ಮನೇಲಿದ್ದಾನೆ, ಭಾಗ್ಯಸ್ಥಾನದಲ್ಲಿ. ಯಾರ ಜೊತೆ ಇದ್ದಾನೆ ಅಂದರೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಬುಧಗ್ರಹದ ಜೊತೆ ಇದ್ದಾನೆ. ಲಕ್ಷ್ಮೀನಾರಾಯಣ ಯೋಗ, ದುಡ್ಡು ಕಾಸಿಗೆ ಸಮಸ್ಯೆ ಇಲ್ಲ ತುಲಾ ರಾಶಿಯವರಿಗೆ. ಒಂದೇ ಪಾಯಿಂಟಲ್ಲಿ ಹೇಳ್ಬೋದು, ಅವರು ಸ್ಟೂಡೆಂಟ್ ಆಗಿದ್ದರೂ ಸರಿ, ವರ್ಕ್ ಮಾಡ್ತಿದ್ರು ಸರಿ, ಬಿಸ್ನೆಸ್ ಮಾಡ್ತಿದ್ರು ಸರಿ, ಎಲ್ಲ ಕ್ಯಾಟಗರಿ ಪೀಪಲ್ಗೆ ಹಣಕಾಸಿನ ಸಮಸ್ಯೆ ಇಲ್ಲ, ಭಾಗ್ಯಸ್ಥಾನದಲ್ಲಿ ಬುಧ ಶುಕ್ರ ಇರೋದ್ರಿಂದ. 10ನೇ ಮನೆಯಲ್ಲಿ ಗುರು ಉಚ್ಚವಾಗಿದ್ದಾನೆ. ಕರ್ಮಸ್ಥಾನಕ್ಕೆ ಗುರು ಬಂದರೂ ಆಗಲ್ಲ ಅನ್ನೋ ಒಂದು ಲಾಜಿಕ್ಕು, ಅದು ಯಾವ್ದು ಥರ ಲಾಜಿಕ್ಕು ಗೊತ್ತಿಲ್ಲ ನನಗೆ. ಗುರು ಬಂದು ಯಾವುದು ತೊಂದರೆ ಕೊಡ್ತಾನೆ? ನಾನು ಅದೇ ಹೇಳ್ತಿರ್ತೀನಲ್ಲ, ಹೇಳೋದು ನೋಡಿದ್ರೆ ದೊಡ್ಡ ಫಸ್ಟ್ ಕ್ಲಾಸಾಗಿ ಹೇಳ್ಬಿಡೋದು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ. ಆ ಥರ ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಯಾಕ್ರಿ ತೊಂದರೆ ಕೊಡೋಕೆ ಹೋಗ್ತಾನೆ ಯಾರಿಗೇ ಆಗಲಿ? ಆಮೇಲೆ ಗುರವೇ ಸರ್ವಲೋಕಾಣಂ ಬಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮ. ನೀನೇನು ವಿದ್ಯೆ ಕಲ್ತರೂ ಗುರು ಅನುಗ್ರಹ ಮಾಡ್ತಾನೆ ಅಂತಾಯಿತು ಅಲ್ವಾ? ಸೊ ಅದರಿಂದ ಗುರು ಬಗ್ಗೆ ಮುಂದೆ ಗುರು ಹಿಂದೆ ಗುರಿ ಇರಬೇಕು, ಜೊತೆಯಲ್ಲೇ ಗುರು ಇದ್ದರೆ ಇನ್ನೂ ಹೆಂಗಿರುತ್ತೆ. ಅದರಿಂದ ಗುರು 10ನೇ ಮನೆಯಲ್ಲಿಂದ್ರೂ ಇವ್ರಿಗೆ ಒಳ್ಳೇದು ಮಾಡ್ತಾನೆ. 11ನೇ ಮನೇಲಿ ಕೇತು ಲಾಭಸ್ಥಾನದಲ್ಲಿ ಯಾವ ಗ್ರಹ ಇದ್ದರೂ ಕೂಡ ಒಳ್ಳೆಯದಾಗುತ್ತೆ, ಲಾಭ ಸಿಗುತ್ತೆ. ಅದರಲ್ಲಿ ಕೇತು ಒಂಥರ ಗುಪ್ತ ಗ್ರಹ, ಒಂಥರ ಗೌಪ್ಯವಾದಂಥ ಗ್ರಹ, ಸುತ್ತಿರ್ತಕ್ಕಂಥ ಬಾಲದ ಥರ. ಅದರಿಂದ ಎಲ್ಲೆಲ್ಲಿಂದ ಗುಪ್ತದಿಂದ ಲಾಭ ಬರಬೇಕು, ಹಣ ಬರುತ್ತೆ. ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿರ್ತಾರೆ. ಸೊ ಇಟ್ಸ್ ಗುಡ್, ಬುಧ ಶುಕ್ರ ಕಾಂಬಿನೇಷನ್. ಆಮೇಲೆ 2 ಧನಸ್ಥಾನಾಧಿಪತಿ, ಆಮೇಲೆ ಕಳತ್ರ ಸ್ಥಾನಾಧಿಪತಿ ಕುಜಗ್ರಹ 7ನೇ ಮನೇಲಿದ್ದಾನೆ. ಇದು ಕೂಡ ಇವರಿಗೆ ಪ್ಲಸ್ಸೇ. 5ನೇ ಮನೆಯಲ್ಲಿ ರಾಹು, ಮೈನಸ್ ಪಾಯಿಂಟ್ ಅನ್ಬೋದು. ಆಮೇಲೆ 6ನೇ ಮನೇಲಿ ಶನಿ. ಯಾಕೆಂದರೆ ತುಲಾ ರಾಶಿಗೆ 5, 4, 5ನೇ ಅಧಿಪತಿ, ಸುಖಸ್ಥಾನಾಧಿಪತಿ, ಪೂರ್ವ ಪುಣ್ಯಾಧಿಪತಿ. 6ನೇ ಮನೆಗೆ ಹೋದಾಗ ಸ್ವಲ್ಪ ಪವರ್ಲೆಸ್ ಆಗ್ತಾರೆ, ಅದೊಂದು ಪಾಯಿಂಟು. ಆಮೇಲೆ ಸೂರ್ಯ 8ನೇ ಮನೇಲಿರೋದು ಸ್ವಲ್ಪ ಮೈನಸ್ ಪಾಯಿಂಟ್ ಇದೆ. ಸೊ ಓವರಾಲ್ ಎಜುಕೇಷನ್ ವಿಷಯದಲ್ಲಿ ಹೇಗಿರ್ತಾರೆ ಅಂತ ನೋಡೋಣ. 4ನೇ ಮನೆ ಅಧಿಪತಿ 8ನೇ ಮನೆಗೆ ಹೋದರೆ ಎಜುಕೇಷನ್ ಸ್ಟೂಡೆಂಟ್ಸಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ. ಅಂದರೆ ತುಂಬ ಸ್ಪೀಡಾಗಿದ್ದಂಥವನು, ಮಗಳೇ ಆಗಲಿ ಮಗನೇ ಆಗಲಿ, ಓದ್ತಿರ್ತಕ್ಕಂಥ SLC PUC ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ವಲ್ಪ ಸ್ಪೀಡ್ ಕಮ್ಮಿ ಆಯಿತು ಅನ್ನೋ ಫೀಲ್ ಬರ್ಬೋದು. ಸ್ವಲ್ಪ ಲೇಸಿನೆಸ್ ಬಂದಿದೆ ನನಗೆ, ಏನೋ ಸೋಮಾರಿತನ ಬಂದಿದೆ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಸ್ಟೂಡೆಂಟೇ ಪೇರೆಂಟ್ಸ್ಗೆ ಹೇಳ್ಬಿಡ್ಬೋದು. ಪೇರೆಂಟ್ಸು ಕೂಡ ನೋಟಿಸ್ ಮಾಡಿಬಿಡ್ಬೋದು ಸ್ಟೂಡೆಂಟ್ಸಲ್ಲಿ. ಆದ್ದರಿಂದ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ತಂದೆ ತಾಯಿಗಳು ಅವ್ರು ಹೇಳ್ತಾರೋ ಇಲ್ಲೋ, ನೀವು ಸ್ವಲ್ಪ ನೋಟಿಸ್ ಮಾಡಿ ಅವ್ರನ್ನ ಸ್ವಲ್ಪ ಸ್ಪೀಡ್ ಮಾಡೋದಕ್ಕೆ, ಎಜುಕೇಷನಲ್ಲಿ ಸ್ಪೀಡ್ ಮಾಡೋದಕ್ಕೆ ಕೆಲವು ರೆಮಿಡೀಸ್ ಮಾಡ್ಕೋಬೋದು. ಏನು ರೆಮಿಡಿ ಅಂತ ನಾನು ಆಮೇಲೆ ಹೇಳ್ತೀನಿ. ಇದು ಸ್ಟೂಡೆಂಟ್ಸ್ ವಿಷಯ ಆಯಿತು. ಇನ್ನು ಕೆರಿಯರಲ್ಲಿರ್ತಕ್ಕಂಥವ್ರು, ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ತೊಂದರೆ ಏನಿಲ್ಲ. 10ನೇ ಮನೆಯಲ್ಲಿ ಗುರುಗ್ರಹ ಉಚ್ಚವಾಗಿದ್ದಾನೆ ಇಂದ ಕೆಲಸ ಕಾರ್ಯ, ಪ್ರೈವೇಟ್ ಸೆಕ್ಟರ್ ಆಗಲಿ ಬಿಸ್ನೆಸ್ ಸೆಕ್ಟರ್ ಆಗಲಿ ಚೆನ್ನಾಗಿರುತ್ತೆ. ಪ್ರೈವೇಟ್ ಸೆಕ್ಟರ್ಲವ್ರಿಗೆ ಒಳ್ಳೊಳ್ಳೆ ಪ್ರಮೋಷನ್ಸು, ಅವ್ರು ಅಂದ್ಕೊಂಡಿದ್ದ ಬ್ರ್ಯಾಂಚ್ಗೆ ಬ್ರಾಂಚ್ ಮ್ಯಾನೇಜರು, ಟೀಮ್ ಲೀಡ್ರು, ಈ ಥರ ಎಲ್ಲ ಆಗಿ ಹೋಗೋ ಚಾನ್ಸಸ್ ಉಂಟು. ಹೊರದೇಶಕ್ಕೆ ಯಾರಾದರೂ ವೀಸಾ ಇದಕ್ಕೆಲ್ಲ ಅಪ್ಲೈ ಮಾಡಿದರೆ ಸಿಗೋ ಚಾನ್ಸಸ್ ಇದೆ. ಸೊ ಅದರಿಂದ ಹೋಗ್ಬೋದು. ಬಟ್ ಹೊರದೇಶದ ಪರಿಸ್ಥಿತಿ ಜನರಲ್ ನಾಲೆಡ್ಜ್ ಪ್ರಕಾರ ಸರಿ ಇಲ್ಲ, ಜ್ಯೋತಿಷದ ಪ್ರಕಾರ ಇದೆ, ನೋಡ್ಕೊಂಡು ಹೋಗಿ. ಓಕೆ. ಆಮೇಲೆ ಬಿಸ್ನೆಸ್ ಪೀಪಲ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಖಂಡಿತವಾಗ್ಲೂ ಅವರಿಗೆ ಬೈಯಿಂಗ್ ಸೆಲ್ಲಿಂಗ್. ಈ ಸರಿ ಬುಧ ಶುಕ್ರ ಒಟ್ಟಿಗೆ ಇರೋದ್ರಿಂದ, ರಾಶಿಯಾಧಿಪತಿ ಜೊತೆ ಭಾಗ್ಯಾಧಿಪತಿ ಇರೋದ್ರಿಂದ 200% ಮನೆ ಕಟ್ಟೋ ಯೋಗ, ಮನೆ ಕೊಂಡ್ಕೊಳ್ಳೋ ಯೋಗ, ಕಟ್ಟಿರ್ತಕ್ಕಂಥ ಫ್ಲ್ಯಾಟ್ಸ್ ತೊಗೊಳ್ಳೋ ಯೋಗ ಇವೆಲ್ಲ ಇದೆ. ಬಂಗಾರ ಎಲ್ಲ ಅಡವಿಟ್ಟಿದ್ರೆ ತರ್ಬೋದು, ಮನೆಗೆ ವಾಪಸ್ ತರ್ಬೋದು, ಇದು ಕೂಡ ಒಳ್ಳೆಯ ಯೋಗನೇ. 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಕ್ಕಳಿಂದ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅದರಿಂದ ಪೇರೆಂಟ್ಸ್ಗೆ ಸ್ವಲ್ಪ ತೊಂದರೆ ಆಗ್ಬೋದು. ಇವರು ಕೂಡ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರೀತಿ ಪ್ರೇಮ ಈ ಬಲೆಗೆ ಸಿಕ್ಕಾಕ್ಕೋಬೋದು. ಅದರಿಂದ SSLC PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಓದ್ತಿರ್ತಾರಲ್ಲ, ಆ ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಪೇರೆಂಟ್ಸ್ಗೆ. ಇನ್ನು ಆರೋಗ್ಯದ ವಿಷಯದಲ್ಲಿ
ನಾರ್ಮಲಿ ದಪ್ಪ ಇರ್ತಾರೆ ತುಲಾರಾಶಿಯಲ್ಲಿ ಹುಟ್ಟೋರು. ತುಲಾರಾಶಿಯಲ್ಲಿ ಹುಟ್ಟೋರು ಯಾರು ದಪ್ಪ ಇರ್ತಾರೋ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನು ಬೇಕಾದರೂ ಬರ್ಬೋದು. ಅದರಿಂದ ಎಕ್ಸಸೈಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಯೋಗ ಅದು ಇದು, ಸ್ವಿಮ್ಮಿಂಗ್ ಅಂತೆ, ಕೆಲವು ವಾಕಿಂಗ್ ಅಂತೆ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ರಿಗೂ ಕೂಡ ತುಲಾರಾಶಿಯಲ್ಲಿ ಹುಟ್ಟೋರಿಗೆ ಯೂರಿನರಿ ರಿಲೇಟೆಡ್, ಅಬ್ಡಮನ್ ರಿಲೇಟೆಡ್, ಇವಾಗ ಹೆಣ್ಮಕ್ಳು ಅಂದರೆ ಯೂಟ್ರಸ್ ರಿಲೇಟೆಡು, ಇದ್ರ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ ಬರ್ಬೋದು. ಅದೇ ಗಂಡು ಮಕ್ಕಳು ಅಂದರೆ ಪೋಸ್ಟ್ರೇಟ್ ಇದೆಲ್ಲ ಹೇಳ್ತಾರಲ್ಲ, ಯೂರಿನರಿ ಇನ್ಫೆಕ್ಷನ್ಸು ಇದೆಲ್ಲ ಬರ್ಬೋದು. ಸ್ವಲ್ಪ ಕೇರ್ ತಗೊಳ್ಳಿ. ನಾರ್ಮಲಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಬಿಸ್ನೆಸ್ ಪೀಪಲ್ಗೆ ಸಕ್ಸಸ್ ಉಂಟು. ಅದರಲ್ಲಿ ಎಸ್ಪೆಷಲಿ ಸಿನಿಮಾ, ಸೀರಿಯಲ್ ಇದೆಲ್ಲ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಭಾರಿ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥ ಯೋಗ ಇದೆಲ್ಲ ಚೆನ್ನಾಗಿದೆ. ಮೊದಲಿಗೆ ಕಾಳಹಸ್ತೀಶ್ವರ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ದೇವಸ್ಥಾನ, ರಾಹುಕೇತು ಸರ್ಪಶಾಂತಿ ಇದೆಲ್ಲ ಅಲ್ಲಿ ಮಾಡ್ತಾರೆ. ಒಂದು ಮಾಡಿಸಿ ಅಲ್ಲಿ ರಾಹುಕೇತು ಪರಿಹಾರ ಕಾಳಹಸ್ತಿ ಅಲ್ಲಿ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಸೊ ಅದರಲ್ಲಿ ಎಸ್ಪೆಷಲಿ ಭಾನುವಾರ ರಾಹುಕಾಲದಲ್ಲಿ ಮಾಡಿಸಿದ್ರೆ ಒಳ್ಳೆಯದು. ನಮ್ಮ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಶಾಂತಿ ಮಾಡಿಸ್ತಾರೆ. 2 ದಿನ ಅಲ್ಲೇ ನೀವು ಉಳ್ಕೊಳ್ಬೇಕು, ಅವರು ಕೂಡ ಆಹಾರನೇ ತಿನ್ನಬೇಕು. ಅದು ಸರ್ಪಶಾಂತಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ 5ನೇ ಮನೆಯಲ್ಲಿ ರಾಹು ಇದೆಯಲ್ಲ, ಅದು ಒಳ್ಳೆಯದು. ಆಮೇಲೆ ನಿಮಗೆ ಇಷ್ಟವಾಯಿತು ಅಂದರೆ ಕರ್ನಾಟಕದಲ್ಲಿ ಗೋಕರ್ಣದಲ್ಲಿ ಓಕೆ ಈ ಸರ್ಪಶಾಂತಿಗೆ ಆಶ್ಲೇಷ ಬಲಿ ಇವೆಲ್ಲ ಮಾಡಿಸ್ತಕ್ಕಂಥದ್ದು ಕೂಡ ಭಾರಿ ಒಳ್ಳೆಯದಾಗುತ್ತೆ, ಮಾಡಿಸಿ. ಅದು ಬಿಟ್ಟು ಈ ಬೈದಿಂದ ಈಚೆ ಬರ್ತಕ್ಕಂಥದ್ದಕ್ಕೆ ತಿರುವಿಡೈ ಮರದೂರು ಅಂತ ಕುಂಭಕೋಣಂನಲ್ಲಿ ಅಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಹಾಲಿಂಗೇಶ್ವರ ಸ್ವಾಮಿನ ದರ್ಶನ ಮಾಡಿ ಮೇಯ್ನ್ ಡೋರಲ್ಲಿ ಎಂಟ್ರಿ ಆಗಬೇಕು. ಮೇಯ್ನ್ ಡೋರಲ್ಲಿ ಎಂಟ್ರಿ ಆದರೆ ನಿಮಗೇನಾದರೂ ಬ್ರಹ್ಮಹತ್ಯಾ ದೋಷ ಅಂತಿರಿದ್ರೆ, ಬ್ರಹ್ಮಪಿಚಾಚಿ ಅಂತ ನಿಮ್ಮನ್ನು ಹಿಡ್ಕೊಂಡಿದ್ರೆ ನಿಮಗೆ ತೊಂದರೆ ಕೊಡುತ್ತೆ ಅಂತ. ನೀವು ಮೇಯ್ನ್ ಡೋರಲ್ಲಿ ಎಂಟ್ರ್ ಆಗಬೇಕು, ಮಹಾಲಿಂಗೇಶ್ವರ ಸ್ವಾಮಿನ ದರ್ಶನ ಮಾಡಬೇಕು, ಬೇರೆ ಡೋರಿಂದ ಬಂದುಬಿಡಬೇಕು. ಬಂದಾಗ ಆ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಯಾವತ್ತೇ ಆಗಲಿ ಆ ಬ್ರಹ್ಮಪಿಚಾಚಿ, ಆ ಬ್ರಹ್ಮಹತ್ಯೆ ದೋಷದ ಯಾವ ಗ್ರಹಗಳಿರ್ತವೋ, ಆ ಪ್ರೇತಾತ್ಮಗಳಿರ್ತವೋ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ಯಾಕಂದರೆ ಮಹಾಲಿಂಗೇಶ್ವರ ಸ್ವಾಮಿಯ ಆಜ್ಞೆ ದೇವಸ್ಥಾನದೊಳಗಡೆ ಬರೋಂಗಿಲ್ಲ, ಗೇಟ್ ಹತ್ರನೇ ಇರಬೇಕು ಅಂತ. ಭಾಳಷ್ಟು ಜನ ಏನಾಗಿ ಮಾಡ್ತಾರೆ, ಇದೇ ಗೇಟಲ್ಲಿ ಹೋಗಿ ಇದೇ ಗೇಟಲ್ಲಿ ಬಂದಾಗ ಮತ್ತೆ ಹಿಡ್ಕೊಂಡ್ಬಿಡ್ತದೆ. ದೇವಸ್ಥಾನಕ್ಕೆ ಹೋಗೋಗಿ ಬಿಟ್ಟಿರ್ತದೆ, ನೀವು ದೇವಸ್ಥಾನದಿಂದ ಬಂದರೆ ಮತ್ತೆ ನಿಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ ಅಂತ ನೀವು ಬೇರೆ ಗೇಟಿಂದನೇ ಹೋಗಬೇಕು ಅಂತ ಪ್ರತೀತಿ. ಹೋದಾಗ ಇದು ಕನ್ಫ್ಯೂಷನ್ ಆಗಿ ಅಲ್ಲಿ ಕೂತಿರ್ತದೆ, ನೀವು ಬಂದುಬಿಡ್ತೀರಿ ಈಚೆ. ಬ್ರಹ್ಮಹತ್ಯೆ ದೋಷ ಕೂಡ ಸರಿ ಹೋಗುತ್ತೆ ಅಂತ. ಅದು ದರ್ಶನ ಆದಮೇಲೆ, ಮಹಾಲಿಂಗೇಶ್ವರ ಸ್ವಾಮಿ ದರ್ಶನ ಆದಮೇಲೆ ತಿರುಪುವನಂ ಶರಬೇಶ್ವರ ಸ್ವಾಮಿ, ಕಂಪನಹರೇಶ್ವರ ದೇವಸ್ಥಾನ, ನಡುಕವನ್ನು ಹೋಗ್ಲಾಡಿಸ್ತಕ್ಕಂಥ ದೇವರು. ಅದೇ ರೀತಿ ಅರಂಬಳತ್ತ ನಾಯಗಿ ಧರ್ಮ ಸಂವರ್ಧಿನಿ ಅಂತ ಓಕೆ, ಅಂದರೆ ನ್ಯಾಯ ಕರೆಕ್ಟಾಗಿ ಹೇಳ್ತಕ್ಕಂಥವ್ಳು ಧರ್ಮ ಸಂವರ್ಧಿನಿ. ಆ ಅಮ್ಮನವ್ರನ್ನ ದರ್ಶನ ಮಾಡಿ ಶರಬೇಶ್ವರ ಸ್ವಾಮಿನ ದರ್ಶನ ಮಾಡಿ. ಶರಬೇಶ್ವರ ಸ್ವಾಮಿ ಅದು ರಾವು ಕಾಲದಲ್ಲಿ ವಿಶೇಷ ಭಾನುವಾರ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ತುಲಾರಾಶಿಯವರಿಗೆ ನಾವು ಹೇಳ್ದಂಗೆ ದೊಡ್ಡ ಜಾಕ್ಪಾಟ್ ಕಾದಿದೆ, ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಅದರ ಜೊತೆಗೆ ತುಲಾರಾಶಿಯ ಅಧಿಪತಿ ಬಂದು ಶುಕ್ರ. ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ ಈ ಮಹಾಮಂತ್ರವನ್ನು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಯಾವುದೋ ವಾಕಿಂಗ್ ಮಾಡ್ತಿದ್ದೀರಾ, ಯಾವುದೋ ಅಪಾಯಿಂಟ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಟ್ರಾವೆಲ್ ಮಾಡ್ತಿದ್ದೀರಾ, ಈ ಮಂತ್ರವನ್ನು ಜಪ ಮಾಡಿದ್ರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ, ಅದರ ಮಹಾಮಂತ್ರ ಇದು. ಜಪ ಮಾಡ್ತಾ ಮಾಡ್ತಾ ನಿಮ್ಮ ಏನೇ ಸಮಸ್ಯೆಗಳಿದ್ರು ಈಚೆ ಬರ್ತೀರಾ. ನೀವೆಲ್ಲ ಸಮಸ್ಯೆಗಳಿಂದ ಈಚೆ ಬರಲಿ, ನಿಮ್ಗೆ ಹೇಳಿರ್ತಕ್ಕಂಥ ಪ್ಲಸ್ ಪಾಯಿಂಟ್ಸ್ ಇನ್ನೂ ಹೆಚ್ಚಾಗಲಿ, ಏನೇ ಮೈನಸ್ ಪಾಯಿಂಟ್ ಹೇಳಿದ್ದೀವಿ ಅಂದರೆ ಅದು ಕಮ್ಮಿ ಆಗಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.